Welcome to Dhatri Commerce Classes. UGC NET National Eligibility Test Commerce ಪೇಪರಿಗೆ ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಈ ಯೂನಿಟ್ನ ಡಿಸ್ಕಸ್ ಮಾಡೋಣ. ಫಸ್ಟು ಟ್ಯಾಕ್ಸ್ ಅಂದರೆ ಏನು ಅಂತ ನೋಡೋಣ. ಮ್ಯಾಂಡೇಟರಿ ಪೇಮೆಂಟ್ಸ್ ಕಲೆಕ್ಟೆಡ್ ಫ್ರಮ್ ಇಂಡಿವಿಜುವಲ್ ಆ್ಯಂಡ್ ಕಾರ್ಪೊರೇಷನ್ಸ್ ಬೈ ಎ ಗೌರ್ನಮೆಂಟ್ ಆ್ಯಂಡ್ ಎಂಟಿಟಿ ಟು ಫಂಡ್ ಗೌರ್ನಮೆಂಟ್ ಆ್ಯಕ್ಟಿವಿಟಿ. ಗೌರ್ಮೆಂಟ್ ಆ್ಯಕ್ಟಿವಿಟೀಸ್ನ ಪರ್ಫಾರ್ಮ್ ಮಾಡೋದಕ್ಕೆ, ಕೆಲವೊಂದು ಗೌರ್ಮೆಂಟ್ ಸರ್ವೀಸಸ್ನ ಎಲ್ಲ ಸಿಟಿಜನ್ಸಿಗೆ ಪ್ರೊವೈಡ್ ಮಾಡೋದಕ್ಕೆ, ಒಂದು ಮ್ಯಾಂಡೇಟರಿ ಪೇಮೆಂಟ್ಸ್ನ ಜಾಸ್ತಿ ಅರ್ನ್ ಮಾಡೋ ಅಂಥ ಜನಗಳಿಂದ ಮತ್ತು ಕಂಪನಿಗಳಿಂದ ಗೌರ್ಮೆಂಟ್ ಕಲೆಕ್ಟ್ ಮಾಡೋವಂಥ ಫಂಡನ್ನು ನಾವು ಟ್ಯಾಕ್ಸ್ ಅಂತ ಕರಿತೀವಿ. ಟ್ಯಾಕ್ಸ್ ಇಸ್ ನಾಟ್ ಎ ವಾಲಂಟರಿ ಪೇಮೆಂಟ್ ಆರ್ ಎ ಡೊನೇಷನ್. ಇದು ಯಾವುದೇ ಥರ ವಾಲಂಟರಿ ಪೇಮೆಂಟು ಆಗಿರೋದಿಲ್ಲ ಮತ್ತು ಡೊನೇಷನ್ ಕೂಡ ಆಗಿರೋದಿಲ್ಲ. ಇಟ್ ಈಸ್ ಅನ್ ಎನ್ಫೋರ್ಸ್ಡ್ ಕಾಂಟ್ರಿಬ್ಯೂಷನ್. ಕಟ್ಟಲೇಬೇಕು ಅಂತ ಎನ್ಫೋರ್ಸ್ ಮಾಡಿ ಗೌರ್ಮೆಂಟು ಇಂಡಿವಿಜುವಲ್ಸಿಂದ ಮತ್ತು ಕಾರ್ಪೊರೇಷನ್ಸಿಂದ ಕಲೆಕ್ಟ್ ಮಾಡುವಂಥ ಪೇಮೆಂಟ್ನ ನಾವು ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂತ ನೋಡೋಣ. ಇನ್ಕಮ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್ ವಿಚ್ ಈಸ್ ಇಂಪೋಸ್ಡ್ ಅಪಾನ್ ದ ಇನ್ಕಮ್ ಆಫ್ ಎ ಪರ್ಸನ್. ಒಂದು ಪರ್ಸನ್ ಅಥವಾ ಕಾರ್ಪೊರೇಷನ್ನಿನ ಇನ್ಕಮ್ ಮೇಲೆ ಇಂಪೋಸ್ ಮಾಡೋವಂಥ ಟ್ಯಾಕ್ಸನ್ನು ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಪೇಮೆಂಟ್ಸ್ ಮೇಡ್ ಬೈ ಇಂಡಿವಿಜುವಲ್ ಆ್ಯಂಡ್ ಕಾರ್ಪೊರೇಷನ್ಸ್ ಟು ಅ ಗವರ್ನಮೆಂಟ್ ಎಂಟಿಟಿ ಬೇಸ್ಡ್ ಆನ್ ದೇರ್ ಟ್ಯಾಕ್ಸಬಲ್ ಇನ್ಕಮ್. ಅವ್ರು ಅರ್ನ್ ಮಾಡೋವಂಥ ಇನ್ಕಮ್ ಮೇಲೆ ಇಂತಿಷ್ಟು ಪರ್ಸೆಂಟ್ ಅಂತ ಗೌರ್ಮೆಂಟ್ ಟ್ಯಾಕ್ಸ್ನ ಇಂಪೋಸ್ ಮಾಡುತ್ತೆ. ಆದಷ್ಟು ಪರ್ಸೆಂಟೇಜ್ ಆಫ್ ಇನ್ಕಮ್ನ ಅವರು ಪೇ ಮಾಡಬೇಕಾಗಿರುತ್ತೆ ಗೌರ್ಮೆಂಟಿಗೆ. ಅದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ಇನ್ ಇಂಡಿಯಾದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಹೇಗೆ ಚೆಕ್ ಮಾಡ್ತೀವಿ ಅಂತ ನೋಡೋದಾದರೆ, ಅದರಲ್ಲಿ ಎರಡು ಪಾರ್ಟ್ ಇದೆ. ಒಂದು 182 ಡೇಸ್ ಆರ್ ಮೋರ್ ಪ್ರೀವಿಯಸ್ ಇಯರಲ್ಲಿ ಅಸೆಸ್ಮೆಂಟ್ ಇಯರ್ ಅಂದರೆ ಈ ಇಯರ್ ಆಗಿರುತ್ತೆ. ಅಂದರೆ ಏಪ್ರಿಲ್ 1 ನೆಕ್ಸ್ಟ್ ಇಯರ್ ಮಾರ್ಚ್ 31 ಇರೋದನ್ನು ನಾವು ಅಸೆಸ್ಮೆಂಟ್ ಇಯರ್ ಅಂತೀವಿ, ಅಂದರೆ ಕರೆಂಟ್ ಇಯರ್. ಪ್ರೀವಿಯಸ್ ಇಯರ್ನ PY ಅಂತೀವಿ. ಪ್ರೀವಿಯಸ್ ಇಯರ್ ಅಂದರೆ ಲಾಸ್ಟ್ ಅಸೆಸ್ಮೆಂಟ್ ಇಯರ್ ನಮಗೆ ಪ್ರೀವಿಯಸ್ ಇಯರ್ ಆಗಿರುತ್ತೆ. ಪ್ರೀವಿಯಸ್ ಇಯರಲ್ಲಿ 182 ಡೇಸ್ ಆರ್ ಮೋರ್ ದೆನ್ 182 ಡೇಸ್ ಇದ್ದರೆ ಅವ್ರನ್ನ ನಾವು ರೆಸಿಡೆಂಟ್ ಇಂಡಿಯನ್ ಅಂತ ಕರಿತೀವಿ. ಲೆಸ್ ದೆನ್ 182 ಡೇಸ್ ಇದ್ದರೆ, ಅದರಲ್ಲಿ ಲೆಸ್ ದೆನ್ 120 ಡೇಸ್ ಇದ್ದರು ಅಂದರೆ ಅವರು ಕಂಪ್ಲೀಟಾಗಿ ನಾನ್ ರೆಸಿಡೆಂಟ್, ಅಂದರೆ ಅವರು ಇಂಡಿಯನ್ ಸಿಟಿಜನ್ ಆಗಿರೋದಿಲ್ಲ. ಇನ್ನೊಂದು 120 ಡೇಸ್ಗಿಂತ ಲೆಸ್ ದ್ಯಾನ್ 120 ಡೇಸಲ್ಲಿ 15 ಲ್ಯಾಕ್ಸ್ನ ಅರ್ನ್ ಮಾಡೋ ಅಂಥ ಸಿಟಿಜನ್ ಆಗಿದ್ದರೆ ಅವರು ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಬಟ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಅದರ್ಸ್ ಬರ್ತಾರೆ, ಅವ್ರನ್ನ ಕಂಪ್ಲೀಟಾಗಿ ನಾನ್ ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ರೆಸಿಡೆನ್ಷಿಯಲ್ ಸ್ಟೇಟಸ್ ಇನ್ ಇಂಡಿಯಾ. ವಾಟ್ ಆರ್ ದ 5 ಹೆಡ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸಲ್ಲಿ ಬರುವಂಥ ಮುಖ್ಯವಾದ ಹೆಡ್ಸ್ ಯಾವ್ದ್ಯಾವುದು? 5 ಹೆಡ್ಸ್. ಅದರಲ್ಲಿ 5 ಹೆಡ್ಸಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಫಸ್ಟ್ ಹೆಡ್. ಅಂದರೆ ಸ್ಯಾಲರಿ ಅಂದರೆ ಇದರಲ್ಲಿ ಸ್ಯಾಲ್ರಿಡ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಪ್ರೈವೇಟ್ ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ ಅವರ ಸ್ಯಾಲ್ರಿ ಮೇಲೆ ಹಾಕುವಂಥ ಟ್ಯಾಕ್ಸ್ನ ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ಹೆಡ್ಡಲ್ಲಿ ತೊಗೊತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಥವಾ ಬಿಲ್ಡಿಂಗ್ ಏನೋ ಇರುತ್ತಲ್ಲ, ಅದನ್ನು ಇವಾಗ ರೆಂಟಿಗೆ ಅಥವಾ ಲೀಸಿಗೆ ಕೊಟ್ಟಿರ್ತಾರೆ, ಅದರಿಂದ ಬರೋವಂಥ ಇನ್ಕಮ್ ಮೇಲೆ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ನಾವು ಕಂಡಕ್ಟ್ ಮಾಡೋವಂಥ ಬಿಸ್ನೆಸ್ ಆ್ಯಕ್ಟಿವಿಟಿಯಿಂದ ನಾವು ಅರ್ನ್ ಮಾಡೋವಂಥ ಇನ್ಕಮ್ನ ನಾವು ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಅದ್ರ ಮೇಲೆ ನಾವು ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದು ಪರ್ಟಿಕ್ಯುಲರ್ ಹೆಡ್ಡಲ್ಲಿ. ಆ ಹೆಡ್ಡನ್ನೇ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್. ನೆಕ್ಸ್ಟ್ ಹೆಡ್ ಬಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಂದ ಬಂದಿರೋ ಅಂಥ ಗೇನ್ ಏನಿದೆ, ಅರ್ನಿಂಗ್ ಏನಿದೆ, ಅದ್ರ ಮೇಲೆ ಕೂಡ ನಾವು ಒಂದು ಪರ್ಟಿಕ್ಯುಲರ್ ಹೆಡ್ಡಲ್ಲಿ ಟ್ಯಾಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅದರ್ ದೆನ್ ಬಿಸ್ನೆಸ್, ಸ್ಯಾಲರಿ ಮತ್ತು ಹೌಸ್ ಪ್ರಾಪರ್ಟಿ. ನಾವು ಬೇರೆ ಅದರ್ ಸೋರ್ಸಸ್ಸಿಂದ ಕೂಡ ಇನ್ಕಮ್ನ ಅರ್ನ್ ಮಾಡ್ಬೋದು. ಆ ಇನ್ಕಮ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಹೆಡ್ಡಲ್ಲಿ ತೋರಿಸ್ತೀವಿ. ಇನ್ಕಮ್ ಎಕ್ಸಮ್ಷನ್ ಯಾವುದಕ್ಕೆ ನಮಗೆ ಯಾವ್ಯಾವುದಿಂದ ಅರ್ನ್ ಮಾಡೋ ಇನ್ಕಮ್ ನಮಗೆ ಟ್ಯಾಕ್ಸಿಂದ ಎಕ್ಸಮ್ಷನ್ ಸಿಗುತ್ತೆ, ಎಕ್ಸ್ಕ್ಯೂಸ್ ಸಿಗುತ್ತೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ಅಂತ ಅಂದರೆ, ಎಕ್ಸಮ್ಟ್ ಇನ್ಕಮ್ ಈಸ್ ಇನ್ಕಮ್ ದಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಡಿಫ್ರೆನ್ಷಿಯೇಟಿಂಗ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಡಕ್ಷನ್ಸ್. ಅಂದರೆ ಕಂಪ್ಲೀಟಾಗಿ ಟ್ಯಾಕ್ಸ್ ಫ್ರೀ ಆಗೋವಂಥ ಇನ್ಕಮ್ಸ್ ಯಾವ್ದ್ಯಾವುದು ಅಂದರೆ, ಅಗ್ರಿಕಲ್ಚರಲ್ ಇನ್ಕಮ್, ವ್ಯವಸಾಯದಿಂದ ಬಂದಿರೋವಂಥ ಇನ್ಕಮು ಕಂಪ್ಲೀಟಾಗಿ ಟ್ಯಾಕ್ಸ್ ಫ್ರೀ ಇನ್ಕಮ್ ಆಗಿರುತ್ತೆ. HRA ಹೌಸ್ ರೆಂಟ್ ಅಲೋವೆನ್ಸ್ ಕೂಡ ಕಂಪ್ಲೀಟಾಗಿ ನಮಗೆ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅರ್ನಿಂಗ್ಸ್ ಕೂಡ ಎಕ್ಸಮ್ಷನ್ ಆಗಿರುತ್ತೆ. ಇಂಟ್ರೆಸ್ಟ್ ಪೇಯ್ಡ್ ಟು ಅ ನಾನ್ ರೆಸಿಡೆಂಟ್ಗೆ ಇಂಟ್ರೆಸ್ಟ್ ನಾವೇನಾದ್ರು ಪೇ ಮಾಡಿದ್ರೆ ಅದು ನಮಗೆ
ಟ್ಯಾಕ್ಸಬಲ್ ಇನ್ಕಮ್ ಆಗಿರೋದಿಲ್ಲ. ಸ್ಕಾಲರ್ಶಿಪ್ ಇನ್ಕಮ್, ಇವಾಗ ಸ್ಟೂಡೆಂಟ್ಸಿಗೆ ಮತ್ತು ಇವಾಗ PhD ಮಾಡೋದಕ್ಕೆಲ್ಲ ರಿಸೀವ್ ಆಗೋವಂಥ ಏನು ಸ್ಕಾಲರ್ಶಿಪ್ ಇರುತ್ತೆ ಅದು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಆಗಿರೋದಿಲ್ಲ, ಎಕ್ಸಮ್ಷನ್ ಸಿಗುತ್ತೆ. ಗ್ರ್ಯಾಚ್ಯುಟಿ ರಿಸೀವ್ ಆಗಿರೋದು ಕೂಡ ಟ್ಯಾಕ್ಸಬಲ್ ಇನ್ಕಮ್ ಆಗಿರೋದಿಲ್ಲ. ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ತೊಗೊಂಡಿರೋದು ಕೂಡ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಆಗಿರೋದಿಲ್ಲ. ಇಂಪಾರ್ಟೆನ್ಸ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್. ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡೋದ್ರಿಂದ ನಮಗೇನೇನು ಅನುಕೂಲಗಳಾಗುತ್ತೆ, ಬೆನಿಫಿಟ್ಸ್ ಆಗುತ್ತೆ. ಅದರ ಇಂಪಾರ್ಟೆನ್ಸ್ ಏನು ಅಂದರೆ ಪೇಯ್ಡ್ ಬಿಫೋರ್ ಫಿನಾನ್ಷಿಯಲ್ ಇಯರ್ ಎಂಡ್. ಅಂದರೆ ಇಯರ್ ಎಂಡ್ ಅಂದರೆ ಅಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ, ಅಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ. ಅದಕ್ಕಿಂತ ಮುಂಚೆನೇ ಪೇ ಮಾಡಿದ್ರೆ ಅದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಅಪ್ಲಿಕೇಬಲ್ ಆನ್ ಎಸ್ಟಿಮೇಟೆಡ್ ಇನ್ಕಮ್. ಅಂದರೆ ನಾವು ಅಡ್ವಾನ್ಸಾಗಿ ಪೇ ಮಾಡ್ತೀವಿ ಅಂತಂದರೆ ನಮಗೆ ಇಂತಿಷ್ಟು ಇನ್ಕಮ್ ಬರ್ಬೋದು ಅಂತ ಎಸ್ಟಿಮೇಟ್ ಮಾಡಿ ಆ ಎಸ್ಟಿಮೇಟೆಡ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ನ ಪೇ ಮಾಡ್ಬೋದಾಗಿರುತ್ತೆ. ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್ಸ್ ಕ್ವಾರ್ಟರ್ಲಿ ಪೇಮೆಂಟ್ ಅಂದರೆ ಇವಾಗ 1 ವರ್ಷಕ್ಕೆ 4 ಸರಿ ಪೇ ಮಾಡ್ಬೋದು, 3 ಮಂತ್ಸಿಗೆ ಒನ್ಸು ಪೇ ಮಾಡ್ಬೋದು. ಸೊ ನಮಗೆ ಹ್ಯೂಜ್ ಅಮೌಂಟ್ ಒಂದೇ ಸರಿ ಪೇ ಮಾಡಬೇಕು ಅನ್ನೋ ಬರ್ಡನ್ ಇರೋದಿಲ್ಲ. ಕಡಿಮೆ ಅಮೌಂಟನ್ನೇ 4 ಸರಿ ಪೇ ಮಾಡ್ಬೋದು. ಹೆಲ್ಪ್ಸ್ ಟು ಅವಾಯ್ಡ್ ಲಾಸ್ಟ್ ಮಿನಿಟ್ ಸ್ಟ್ರೆಸ್. ಅಂದರೆ ಲಾಸ್ಟ್ ಮಿನಿಟಲ್ಲಿ ಬಲ್ಕ್ ಅಮೌಂಟ್ನ ಪೇ ಮಾಡೋ ಅಂಥ ಸ್ಟ್ರೆಸ್ ಇರೋದಿಲ್ಲ. ಮ್ಯಾಂಡೇಟರಿ ಫಾರ್ ಹೈ ಅರ್ನಿಂಗ್ ಪೇಮೆಂಟ್ಸ್. ಹೈ ಅರ್ನಿಂಗ್ಸ್ ಇರೋ ಅಂಥವ್ರು ಅಥವಾ ಜಾಸ್ತಿ ಇನ್ಕಮ್ ಇರೋ ಅಂಥವ್ರಿಗೆ ಇದೊಂದು ಮ್ಯಾಂಡೇಟರಿ ಪ್ರೊಸೆಸ್ ಆಗಿರುತ್ತೆ. ಅಂದರೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ನ ಮ್ಯಾಂಡೇಟರಿಯಾಗಿ ಅವರು ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡಬೇಕಾಗಿರುತ್ತೆ. ಈ ಫಿಲ್ಲಿಂಗ್ ಇನ್ಕಮ್ ಟ್ಯಾಕ್ಸ್ ಪ್ರೊಸೆಸ್ ಅಂದರೆ ಟ್ಯಾಕ್ಸ್ ರಿಟರ್ನ್ನ ಹೇಗೆ ಫೈಲ್ ಮಾಡೋದು ಅಂತ. ಫಸ್ಟು ರಿಜಿಸ್ಟರ್ ಯುವರ್ ಸೆಲ್ಫ್ ಆನ್ ಆ್ಯನ್ ITR ಪೋರ್ಟಲ್. ITR ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ನೆಕ್ಸ್ಟು ಸೆಲೆಕ್ಟ್ ದ ರೆಲೆವೆಂಟ್ ITR ಫಾರ್ಮ್. ನಿಮಗೆ ಯಾವುದು ರೆಲೆವೆಂಟ್ ಅದನ್ನು ITR ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಬೇಕು. ನೆಕ್ಸ್ಟು ಆ ಫಾರ್ಮ್ನ ಫಿಲ್ ಮಾಡಬೇಕು. ಅಕ್ನಾಲೆಜ್ಮೆಂಟ್ ಮಾಡಿ ಮತ್ತು ವೆರಿಫಿಕೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿದ ಮೇಲೆ ನೆಕ್ಸ್ಟು ಟ್ಯಾಕ್ಸ್ ರಿಫಂಡ್ನ ಸಬ್ಮಿಟ್ ಮಾಡಬೇಕು. ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಏನು ಅಂತ ನೋಡೋಣ. ಎ ಟ್ಯಾಕ್ಸ್ ಆನ್ ದ ಪ್ರಾಫಿಟ್ಸ್ ಆಫ್ ಎ ಕಾರ್ಪೊರೇಷನ್. ಒಂದು ಬಿಸ್ನೆಸ್ ಅಥವಾ ಕಾರ್ಪೊರೇಷನ್ನು ಅದರ ಪ್ರೊಡಕ್ಷನ್ ಮತ್ತು ಸೇಲ್ಸ್ನ ಮಾಡೋದ್ರಿಂದ ಅದಕ್ಕೆ ಅರ್ನ್ ಆಗುವಂಥ ಪ್ರಾಫಿಟ್ಸ್ ಏನಿರುತ್ತೆ ಅದರ ಮೇಲೆ ಪೇ ಮಾಡೋ ಅಂಥ ಟ್ಯಾಕ್ಸ್ನ ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಕರಿತೀವಿ. ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಆಬ್ಜೆಕ್ಟಿವ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗನ್ನು ಏನಕ್ಕೆ ಮಾಡ್ತೀವಿ ನಾವು, ಏನು ಆಬ್ಜೆಕ್ಟಿವ್ ಅದರದ್ದು ಅಂದರೆ ಮಿನಿಮೈಸೇಷನ್ ಆಫ್ ಲಿಟಿಗೇಷನ್ನ ಮಿನಿಮೈಸ್ ಮಾಡ್ಬೋದು. ಪ್ರೊಡಕ್ಟಿವ್ ಇನ್ವೆಸ್ಟ್ಮೆಂಟ್. ಕರೆಕ್ಟಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನ್ನ ಮಾಡೋದ್ರಿಂದಾಗಿ ನಾವು ಇನ್ವೆಸ್ಟ್ಮೆಂಟ್ನ ಕರೆಕ್ಟಾಗಿ ಮಾಡ್ಬೋದು, ಪ್ರೊಡಕ್ಷನ್ನ ಕೂಡ ಕರೆಕ್ಟ್ ವೇಯಲ್ಲಿ ಮಾಡ್ಬೋದು. ಹೆಲ್ದಿ ಗ್ರೋತ್ ಆಫ್ ಎಕಾನಮಿಕ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಎಕನಾಮಿಕ್ ಸ್ಟೆಬಿಲಿಟಿ. ಒಂದು ಸ್ಟೆಬಿಲಿಟಿನ ನಾವು ಎಕನಾಮಿ ಮೇಲೆ ಕಂಟ್ರೋಲ್ನ ಇಟ್ಕೊಬೋದು ಒಂದು ಕಂಪನಿಯಲ್ಲಿ ಟ್ಯಾಕ್ಸ್ ಪ್ಲ್ಯಾನಿಂಗ್ನ ಕರೆಕ್ಟಾಗಿ ಮಾಡಿದ್ರೆ. ರಿಡಕ್ಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಕೂಡ ರೆಡ್ಯೂಸ್ ಆಗ್ಬೋದು ನಾವು ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನ್ನ ಕರೆಕ್ಟಾಗಿ ಮಾಡಿ ಎಕ್ಸಿಕ್ಯೂಟ್ ಮಾಡೋದ್ರಿಂದ. ನೆಕ್ಸ್ಟು ಡಬಲ್ ಟ್ಯಾಕ್ಸೇಷನ್ ಅಂದರೆ ಅದ್ರ ನೇಮ್ ಇಂಡಿಕೇಟ್ ಮಾಡೋ ಥರ ಟ್ಯಾಕ್ಸ್ನ ಒಂದೇ ಇನ್ಕಮ್ ಮೇಲೆ 2 ಸತಿ ಟ್ಯಾಕ್ಸ್ನ ಇಂಪೋಸ್ ಮಾಡೋದನ್ನು ನಾವು ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಬೀಯಿಂಗ್ ಟ್ಯಾಕ್ಸ್ಡ್ ಟ್ವೈಸ್ಡ್ ಆನ್ ದ ಸೇಮ್ ಸೋರ್ಸ್ ಆಫ್ ಇನ್ಕಮ್. ಇವಾಗ ನಮಗೊಂದು ಸ್ಯಾಲ್ರಿ ಬರ್ತಿದೆ ಅಂದರೆ 1 ಲ್ಯಾಕ್ ಸ್ಯಾಲ್ರಿ ಬರ್ತಿದೆ ಅಂದರೆ 1 ಲ್ಯಾಕ್ ಸ್ಯಾಲ್ರಿ ಮೇಲೇ 2 ಸರಿ ಟ್ಯಾಕ್ಸ್ನ ಇಂಪೋಸ್ ಮಾಡೋದನ್ನ ನಾವು ಡಬಲ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂದರೆ ಆ್ಯನ್ ಅಕೌಂಟಿಂಗ್ ಪ್ರಾಕ್ಟೀಸ್ ದಟ್ ರೆಪ್ರೆಸೆಂಟ್ಸ್ ದ ಪ್ರೈಸ್ ದಟ್ ಒನ್ ಡಿವಿಷನ್ ಇನ್ ಅ ಕಂಪನಿ ಚಾರ್ಜಸ್ ಅನದರ್ ಡಿವಿಷನ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊವೈಡೆಡ್. ಅಂದರೆ ಒಂದು ಕಂಪನಿಯಲ್ಲಿ ಇರುವಂಥ ಒಂದು ಡಿವಿಷನ್ನು ಫಾರ್ ಒಂದು ಗೂಡ್ಸ್ ಅಥವಾ ಸರ್ವೀಸ್ಗೆ ಇರುವಂಥ ಪ್ರೈಸ್ನ ಇನ್ನೊಂದು ಡಿವಿಷನ್ಗೆ ಟ್ರಾನ್ಸ್ಫರ್ ಮಾಡೋದನ್ನು ಇನ್ನೊಂದು ಡಿವಿಷನ್ ಪ್ರೊವೈಡ್ ಮಾಡುವಂಥ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಟ್ರಾನ್ಸ್ಫರ್ ಮಾಡೋದನ್ನು ನಾವು ಟ್ರಾನ್ಸ್ಫರ್ ಪ್ರೈಸಿಂಗ್ ಅಂತ ಕರಿತೀವಿ. ಇದಿಷ್ಟು ಓದ್ಕೊಂಡ್ರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್ ಯೂನಿಟಲ್ಲಿ 10 ಮಾರ್ಕ್ಸ್ನ ಸ್ಕೋರ್ ಮಾಡೋದು ತುಂಬ ಈಸಿ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.